ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಮಾಡಿದ್ರಲ್ಲ ದರೋಡೆಕೋರರು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೆಲ್ಲೂರು ಮೂಲಕ ಆಂಧ್ರ ಪ್ರದೇಶಕ್ಕೆ ತಲುಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಕ ತಮಿಳುನಾಡನ್ನ ಈ ವಾಹನ ಪ್ರವೇಶಿಸಿರುವಂತಹ ಮಾಹಿತಿ. ಬಳಿಕ ಇನೋವಾ ಕಾರು ರಸ್ತೆಯಲ್ಲಿಯೇ ಬಿಟ್ಟಿರುವಂತಹ ಶಂಕೆ. ಇನೋವಾ ಕಾರನ್ನ ಪೊಲೀಸರು ಹುಡುಕ್ತಾರೆ ಅನ್ನೋದು ರಾಬರ್ಸ್ಗೆ ಚೆನ್ನಾಗಿ ಗೊತ್ತಿತ್ತು. ಈ ಕಾರನ್ನ ನಾವೆಲ್ಲಾದರೂ ಆಂಧ್ರ ಪ್ರದೇಶದ ತನಕವೂ ಕೂಡ ತೆಗೆದುಕೊಂಡು ಹೋದರೆ, ಅಥವಾ ತಲೆಮರೆಸಿಕೊಳ್ಬೇಕು ಅನ್ನುವಂತಹ ಜಾಗ ಫಿಕ್ಸ್ ಆಗಿತ್ತಲ್ಲ, ಆ ಜಾಗಕ್ಕೂ ತೆಗೆದುಕೊಂಡು ಹೋದರೆ ತಗಲಾಕೊಳ್ತೀವಿ ಅನ್ನೋದು ಗೊತ್ತಿತ್ತು. ಹಾಗಾಗಿಯೇ ಇದನ್ನ ಮಾರ್ಗ ಮಧ್ಯೆಯೇ ಬಿಟ್ಟು ಬೇರೆ ಕಾರಿನಲ್ಲಿ ಅಥವಾ ಬೇರೆ ವೆಹಿಕಲ್ನಲ್ಲಿ ತಪ್ಪಿಸಿಕೊಂಡು ಹೋಗಿರುವಂತಹ ಚಾನ್ಸಸ್ ಹೆಚ್ಚಿದೆ. ಹಾಗಾಗಿಯೇ ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಸಾಲು ಸಾಲು ಸವಾಲುಗಳು ಕೂಡ ಎದುರಾಗ್ತಾ ಇದೆ. ಅದರ ನಡುವೆಯೂ ಕೂಡ ಇವತ್ತಿನ ಸಂಜೆ ಒಳಗಾಗಿ ರಾಬರ್ಸ್ಗಳನ್ನು ಬಲೆ ಹಾಕಿ ಹಿಡಿಯೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಘಟನೆಯ ಬಗ್ಗೆ ತಿಳಿಯುವ ಹೊತ್ತಿಗೆ ರಾಜ್ಯವನ್ನು ಬಿಟ್ಟಿದ್ರು ರಾಬರ್ಸ್. ಘಟನೆ ನಡೆದ 1 ಗಂಟೆಯ ಬಳಿಕವೂ ಕೂಡ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಘಟನಾ ಸ್ಥಳಕ್ಕೆ ಹೋದಂತಹ ಪೊಲೀಸರು ಆಗ ಪರಿಶೀಲನೆಯನ್ನು ಆರಂಭಿಸ್ತಾರೆ. ಪೊಲೀಸರು ಎಚ್ಚೆತ್ತುಕೊಳ್ಳುವಷ್ಟರಲ್ಲೇ ರಾಜ್ಯವನ್ನೇ ಬಿಟ್ಟು ಇವರು ಪರಾರಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪ್ರತಿಯೊಂದು ಟೋಲನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ನಾಕಾಬಂದಿಯನ್ನು ಹಾಕಿದ್ರೂ ಕೂಡ ಉಪಯೋಗ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಸಿಬ್ಬಂದಿಗಳು ಮಾಹಿತಿಯನ್ನು ಕೊಡೋದು ಲೇಟ್ ಮಾಡಿದ್ರು ಪೊಲೀಸರಿಗೆ, ಅದೇನೇ ಈ ಕಳ್ಳರಿಗೆ ದರೋಡೆಕೋರರಿಗೆ ಗೋಲ್ಡನ್ ಅವರ್ ಆಗಿ ಪರಿಣಮಿಸಿರುವಂಥದ್ದು. ಇವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗೆ ಪ್ಲಾನ್ ಮಾಡ್ಕೊಬೇಕು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಪ್ಲಾನ್ ಸಕ್ಸಸ್ ಆದ ನಂತರ ಎಲ್ಲಿಗೆ ಹೋಗಬೇಕು, ಎಲ್ಲವೂ ಅಂದುಕೊಂಡಂತಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇವ್ರು ಹಾಕಿರುವಂತಹ ಪ್ಲಾನು, ಅದು ಎಕ್ಸಿಕ್ಯೂಟ್ ಆಗಿದಂತಹ ರೀತಿ, ಅದಾದಮೇಲೆ ಇವ್ರು ಪರಾರಿಯಾದಂತಹ ರೀತಿಯನ್ನು ನೋಡ್ತಾ ಇದ್ರೆ ಇದೊಂದು ಪಕ್ಕಾ ಪ್ರೊಫೆಷನಲ್ ದರೋಡೆಕೋರರ ಗುಂಪೆ ಮಾಡಿರುವ ಕೃತ್ಯದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರನ್ನ ಕೆಡ್ಡಾಕೆ ಕೆಡುವುದಕ್ಕೆ ಪೊಲೀಸರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮುರಳಿ. ಖಂಡಿತವಾಗಿಯೂ ಪ್ರೇಮ್, ಯಾಕೆಂದ್ರೆ ಪ್ರಮುಖವಾಗಿ ಮನೆ ಒಳಗಿನ ಕಳ್ಳ ಏನಿದ್ದ, ಮನೆ ಒಳಗಿನ ಕಳ್ಳನ ಸಹಾಯದಿಂದ ಇದೆಲ್ಲ ಆಗಿರುವಂಥದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುತೇಕ ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದ್ರೆ ಆ ರಾಬರ್ಸ್ಗಳೇನಿದ್ದಾರೆ ಅವರನ್ನ ಹಿಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹೊರ ರಾಜ್ಯದಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅವರನ್ನ ಬಂಧನಕ್ಕೊಳಪಡಿಸಿದ ಬಳಿಕ ಮುಂದಿನ ಕಾರ್ಯಾಚರಣೆಗಳೇನಿತ್ತು ಆ ಕಾರ್ಯಾಚರಣೆಗಳನ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದ್ರೆ ಪ್ರೇಮ್, ಇಡೀ ಘಟನೆ ನಡೆದಂಥ ಸಂದರ್ಭದಲ್ಲಿ ಘಟನೆ ನಡೆದು 1 ಗಂಟೆಗಳ ಆದ ಬಳಿಕ ಪೊಲೀಸರಿಗೆ ಮಾಹಿತಿ ಸಿಕ್ಕುತ್ತೆ. ಮಾಹಿತಿ ಸಿಕ್ಕಿ 1 ಗಂಟೆ ಆದ ಬಳಿಕ ಪೊಲೀಸರು ಅಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋಷ್ಟೊಳಗೆ ಅವರು ಅಲ್ಲೇ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಕ್ಕೆ ತಲುಪಿದ್ರು. ಹೊರ ರಾಜ್ಯದಿಂದ ಬೇರೆ ಬೇರೆ ವೆಹಿಕಲ್ಗಳ ಮೂಲಕ ಬೇರೆ ಬೇರೆ ಕಡೆಗೆ ಹೋಗುವಂಥ ಕೆಲಸಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದರೆ ಘಟನೆ ಆಯಿತು, ಘಟನೆಯಾಗಿ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಹೋದ್ರು, ರಾಜ್ಯದಿಂದ ಬಿಟ್ಟು ಅವರು ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ತು. ಮಾಹಿತಿಗಳು ಸಿಕ್ಕಿದ ತಕ್ಷಣವೇ ನಾಕಾಬಂದಿಯನ್ನು ಹಾಕಿ ಎಲ್ಲ ವೆಹಿಕಲ್ಗಳನ್ನು ಕೂಡ ಚೆಕ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಅಷ್ಟರೊಳಗೆ ಅವರು ಆಗಲೇ ಎಚ್ಚೆತ್ಕೊಂಡು ಬೇರೆ ಯಾವುದೋ ಒಂದು ಪ್ರದೇಶಕ್ಕೆ ಸೇರ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಅಂದರೆ ಯಾವುದೋ ಒಂದು ಪ್ರದೇಶದಲ್ಲಿ ಅಡುಗೆ ಕೂತ್ಕೊಂಡು ಆ ಹಣವೆಲ್ಲ ಕೂಡ ಬೇರೆ ಕಡೆಯಲ್ಲಿ ಸಾಗಾಟನ ಮಾಡುವಂಥ ಒಂದಷ್ಟು ಕೆಲಸಗಳು ಕೂಡ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸದ್ಯಕ್ಕೆ ಪೊಲೀಸರ ಕಾರ್ಯಾಚರಣೆ ಏನಿತ್ತು ಆ ಕಾರ್ಯಾಚರಣೆಯ ಮೇಲೆ ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, CDR ಡೀಟೇಲ್ಸ್ಗಳಿರ್ಬೋದು, ಇದನ್ನೆಲ್ಲ ಕೂಡ ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ಹೊತ್ತುಗಳಲ್ಲಿ ಅದೆಲ್ಲ ಕೂಡ ಸ್ಪಷ್ಟವಾದ ಮಾಹಿತಿಗಳು ಬರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕಾರ್ಯಾಚರಣೆಯಲ್ಲಿ ಒಂದಷ್ಟು ಹೆಚ್ಚಿನ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸಂಜೆ ಹೊತ್ತಿಗೆ ಒಂದಷ್ಟು ಪಾಸಿಟಿವ್ ರಿಸಲ್ಟ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾವುದೇ ರಾಬರ್ಸ್ ದರೋಡೆಕೋರರು ಏಕಾಏಕಿಯಾಗಿ ಬಂದು ದರೋಡೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದರ ಹಿಂದೆ ವಾಚ್ ಮಾಡಿರ್ತಾರೆ, ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿರ್ತಾರೆ, ಎಲ್ಲಿಗೆ ಹೋಗಿ ತಲೆಮರೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬೆಂಗಳೂರಿನ 7 ಕೋಟಿ ರೂಪಾಯಿ ರಾಬರಿ ಮಾಡಿದಂತಹ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಲ್ಲಿಯೇ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಸಾಲು ಸಾಲು ಸವಾಲುಗಳ ನಡುವೆ ಸಣ್ಣದೊಂದು ಹಿಂಟಿಲ್ಲದೆ ಇರುವಂತಹ ಈ ಪ್ರಕರಣವನ್ನು ಹೇಗೆ ಭೇದಿಸ್ತಾರೆ ಅನ್ನೋದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. 3 ತಂಡಗಳು, 50ಕ್ಕೂ ಹೆಚ್ಚು ಪೊಲೀಸರು ಈ ದರೋಡೆಕೋರರಿಗಾಗಿ ಬಲೆ ಹಾಕಿ ಹುಡುಕ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗೆ ಬಹುತೇಕ ದರೋಡೆಕೋರರು ಲಾಕ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಏಕೆಂದರೆ ಎಂತೆಂತಹದ್ದೋ ಪ್ರಕರಣಗಳನ್ನು ಬೆಂಗಳೂರು ಪೊಲೀಸರು ನೀರು ಕುಡಿದ ರೀತಿಯಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿದಂತಹ ಉದಾಹರಣೆ ಇದೆ. ಹಾಗಾಗಿ ಈ ಪ್ರಕರಣವನ್ನು ಕೂಡ ಬೆಂಗಳೂರು ಪೊಲೀಸರು ಭೇದಿಸ್ತಾರೆ. ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರುವಂತಹ ದರೋಡೆಕೋರರನ್ನು ಹೆಡೆಮುರಿ ಕಟ್ಟಿ ಕರೆದುಕೊಂಡು ಬರುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ವಿಶ್ವಾಸವಿದೆ.